ಶಾಲೆಯಲ್ಲಿ ಮಕ್ಕಳಿದ್ದರೂ ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯದ ಕೊರತೆ, ಶಿಕ್ಷಕರ ಸಂಬಳದ ಸಮಸ್ಯೆಯಿಂದ 108 ವರ್ಷಗಳ ಹಳೆಯ ಶಾಲೆಯೊಂದು ಮುಚ್ಚುವ ಭೀತಿಯಲ್ಲಿತ್ತು. ಆದರೆ ದಾನಿಗಳ ನೆರವು, ಸ್ಥಳೀಯರ ಪ್ರೋತ್ಸಾಹ, ಆಡಳಿತ ಮಂಡಳಿಯ ಸಹಕಾರ, ಸಂಘಟನೆಗಳ ಹೋರಾಟದ ಫಲವಾಗಿ ಶಾಲೆ ಮತ್ತೆ ನಿರಾತಂಕವಾಗಿ ಆರಂಭವಾಗಿದೆ. ಶಾಲೆಗೆ ಮಕ್ಕಳು ಖುಷಿಯಿಂದಲೇ ಹೆಜ್ಜೆಯನ್ನಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಶಾಲೆ ಯಾವುದು ಅಂತೀರಾ? ಇಲ್ಲಿದೆ ಮಾಹಿತಿ. ವಿಶಾಲವಾದ ಜಾಗ, ದೊಡ್ಡದಾದ ತರಗತಿ ಕೋಣೆಗಳು, ಹೀಗೆ ಎಲ್ಲ ವ್ಯವಸ್ಥೆ ಇದ್ದರೂ ಶಿಕ್ಷಕರ ಕೊರತೆ, ಅನುದಾನದ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆ ಎದುರಿಸುತ್ತಿದ್ದ 108 ವರ್ಷ ಹಳೆಯದಾದ ಅಮ್ಮುಂಜೆಯ ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಮುಚ್ಚುವ ಭೀತಿಯಲ್ಲಿತ್ತು. ಆದರೆ ಆಡಳಿತ ಮಂಡಳಿ, ದಾನಿಗಳು, ಸ್ಥಳೀಯರು ಗಟ್ಟಿ ಮನಸ್ಸು ಮಾಡಿ ಯಾವುದೇ ಕಾರಣಕ್ಕೂ ಈ ಶಾಲೆ ಮುಚ್ಚಬಾರದು ಎಂಬ ಕೈಗೊಂಡ ನಿರ್ಧಾರ ಇದೀಗ ಮುಗ್ಧ ಮನಸ್ಸಿನ ಪುಟಾಣಿಗಳ ಭವಿಷ್ಯಕ್ಕೆ ನಾಂದಿಯಾಗಿದೆ. ಅನುದಾನ ಹಾಗೂ ಶಿಕ್ಷಕರ ಕೊರತೆಯ ಕಾರಣ ಶಾಲೆ ಮುಚ್ಚುವ ಹಂತದಲ್ಲಿದ್ದಾಗ ತುಳುನಾಡ ರಕ್ಷಣಾ ವೇದಿಕೆ ಇದರ ಅಧ್ಯಕ್ಷರಾದಂತಹ ಫ್ರಾಂಕಿ ಡಿಸೋಜಾ ನೇತೃತ್ವದಲ್ಲಿ ದಾನಿಗಳ ಸಹಕಾರ ಪಡೆದು ಆಡಳಿತ ಮಂಡಳಿ, ಶಿಕ್ಷಣ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯರ ಸಹಕಾರದಿಂದ ಶಾಲೆ ಉಳಿಸುವಂತಾಗಿದೆ. 35ಕ್ಕೂ ಅಧಿಕ ಮಕ್ಕಳಿರುವ ಈ ಶಾಲೆಯ ಆರಂಭೋತ್ಸವ ಮಂಗಳವಾರ ನಡೆಯಿತು. ಶಾಲಾ ಆರಂಭೋತ್ಸವವನ್ನು ಕೊಳಲಗಿರಿ ಚರ್ಚ್ನ ಧರ್ಮಗುರು ಜೋಸೆಫ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಲೆ ಉಳಿಸಬೇಕಂದ್ರೆ ಎಲ್ಲರ ಸಹಕಾರ ಮುಖ್ಯ, ಸರಕಾರದಿಂದಲೂ ಅನುದಾನ ದೊರೆಯುವಂತಾಗಬೇಕು ಎಂದರು. ಬ್ರಹ್ಮಾವರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಮಾತನಾಡಿ, ದೇವಸ್ಥಾನ ಹಾಗೂ ಶಾಲೆ ಯಾವತ್ತೂ ಮುಚ್ಚಬಾರದು. ಈ ಎರಡೂ ಸ್ಥಳಗಳು ಪವಿತ್ರವಾಗಿದ್ದು ಮಕ್ಕಳ ವಿದ್ಯಾರ್ಜನೆ ನೀಡುವ ವಿದ್ಯಾದೇಗುಲಗಳನ್ನು ಉಳಿಸಬೇಕಾಗಿದೆ. ಇದಕ್ಕಾಗಿ ಸರ್ಕಾರದ ನೆರವನ್ನು ಒದಗಿಸಲು ಬದ್ಧನಾಗಿದ್ದೇನೆ ಎಂದರು. ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಮಾತನಾಡಿ, ಈ ಶಾಲೆಯಲ್ಲಿ ಈಗ ಯಾವುದರದ್ದು ಕೊರತೆ ಇಲ್ಲ. ದಾನಿಗಳ ಸಹಕಾರದಿಂದ ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ಶಾಲೆ ಶಾಶ್ವತವಾಗಿ ಉಳಿಯಬೇಕು. ಚರ್ಚ್ನ ಆಡಳಿತ ಮಂಡಳಿಯವರೇ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇದಕ್ಕೆ ಯಾವ ಸಹಕಾರ ನೀಡಲು ಸಿದ್ಧನಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟು ಪುಸ್ತಕ, ಕೊಡೆಗಳ ವಿತರಣೆ ನಡೆಯಿತು. ವೇದಿಕೆಯಲ್ಲಿ ಉಪ್ಪೂರು ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷ ಸತೀಶ್ ಪೂಜಾರಿ, ಕೊಳಲಗಿರಿ ಚರ್ಚ್ನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಶಿಂತಾ, ಎಸ್ಡಿಎಂಸಿಯ ಪದಾಧಿಕಾರಿಗಳು, ಶಿಕ್ಷಕಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇತಿಹಾಸ ಇರುವಂತಹ ಶಾಲೆ ಅಮ್ಮುಂಜೆ ಸೇಕ್ರೆಡ್ ಹಾರ್ಟ್ ಸ್ಕೂಲ್ 108 ವರ್ಷದ ಇತಿಹಾಸ ಇರುವಂತಹ ಶಾಲೆ. ಸೇಕ್ರೆಡ್ ಹಾರ್ಟ್ ಚರ್ಚಿನ ಮಂಡಳಿಯವರು ನಡೆಸ್ಕೊಂಡು ಬಂದಂತಹ ಈ ಶಾಲೆ ಶಾಶ್ವತವಾಗಿ ಉಳಿಬೇಕಂತ ನಮ್ಮೊಂದು ಆಶೆ ಇದೆ. ಚರ್ಚ್ ಮಂಡಳಿಯವರೇ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಆಶೆ ಇದೆ. ಸತತವಾಗಿ ನಡೆಸ್ಕೊಂಡು ಬಂದಂತಹ ಈ ಶಾಲೆಯನ್ನು ಉಳಿಬೇಕು, ನಮ್ಮ ವಿದ್ಯಾರ್ಥಿಯನ್ನು ನಾವು ಹೆಚ್ಚಿಸಬೇಕು. ಇವಾಗಲೇ ಬಾಲ್ವಾಡಿ ಶಾಲೆಯಲ್ಲಿ ನಮ್ಮ 25 ವಿದ್ಯಾರ್ಥಿಗಳು ಇದ್ದಾರೆ. ಈ ಶಾಲೆಯಲ್ಲೂ ಕೂಡ 35 ವಿದ್ಯಾರ್ಥಿಗಳಿದ್ದಾರೆ, ಇನ್ನೂ ಕೂಡ ಸೇರ್ಪಡೆ ಆಗ್ಲಿಕ್ಕಿದ್ದಾರೆ. ನಮ್ಗೆ ಶಾಲೆ ಶಿಕ್ಷಣ ಯಾಕೆ ಬೇಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಶಿಕ್ಷಣ ಇದ್ರೆ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಈ ವರ್ಷದ ಘೋಷಣೆ ಕೂಡ ನಿಮ್ಗೆ ಗೊತ್ತಿದೆ, ಉತ್ತಮ ಕಲಿಕೆ ಪ್ರಜ್ವಲ ಭವಿಷ್ಯ ಅಂತ ಘೋಷಣೆ ಇದೆ. ಇದನ್ನು ಕೂಡ ನಾವು ಅರಿಯಬೇಕು, ಪೋಷಕರಿಗೆ ಅರ್ಥ ಆಗ್ಬೇಕು. ಈ ಶಾಲೆ ಯಾಕೆ ಉಳಿಸ್ಬೇಕಂತಂದ್ರೆ, ನಮ್ಮ ಈ ಸರೌಂಡಿಂಗ್ ಅಲ್ಲಿ ಇರುವಂತಹ ಕೆಲವರು ಕಡು ಬಡತನದಲ್ಲಿ ಇರುವವರಿದ್ದಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿದ್ದಾರೆ. ದೊಡ್ಡ ಡೊನೇಷನ್ ಶಾಲೆಗೆ ಹಾಕ್ಲಿಕ್ಕೆ ನಮ್ಮಿಂದ ಕಷ್ಟ ಆಗ್ತಿದೆ. ಹಾಗಾಗಿ ಈ ಶಾಲೆ ಉಳಿಬೇಕು. ನಮ್ಮ ಬೇವರು ಹೇಳಿದಾಗೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲರ ಸಹಕಾರದಿಂದ ಈ ಶಾಲೆ ಮುನ್ನಡೆಯುತ್ತದೆ ಅನ್ನುವಂಥದ್ದು ಒಂದು ಸಂತೋಷದ ವಿಷಯ. ಮುನ್ನಡೆಯುವಂಥದ್ದು ಎಲ್ಲರಿಗೂ ಇಷ್ಟವಾದ ವಿಷಯ, ನಮಗೂ ಇಷ್ಟವಾದ ವಿಷಯ. ನಾನು ಅಪೇಕ್ಷಿಸ್ತೇನೆ ಅಂತ ಹೇಳಿದ್ರೆ, ಶಾಲೆ ಮುನ್ನಡೆಸಬೇಕಾ ಅಥವಾ ನಿಲ್ಲಿಸಬೇಕಾ, ಹೆಚ್ಚಿನ ಜವಾಬ್ದಾರಿ ಎಲ್ಲರಿಗೂ ಇದೆ. ಈ ಶಾಲೆಯ ಮಹತ್ವದ ಬಗ್ಗೆ, ಶಿಕ್ಷಣದ ಮಹತ್ವದ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಈಗ ತಾನೇ ನಿಮಗೆ ಅತ್ಯುತ್ತಮವಾಗಿ ವಿವರಿಸಿ ಹೇಳಿದ್ದಾರೆ. ಪುನಃ ನಾನು ಅದನ್ನು ವಿವರಿಸಿ ಹೇಳಬೇಕಾಗಿಲ್ಲ. ನಾನು ಒಂದು ವಿಷಯವನ್ನು ಒತ್ತಿ ಹೇಳುವುದೇನೆಂತಂದರೆ, ಎಲ್ಲರಿಗೂ ಶಾಲೆಯ ಮೇಲೆ ಒಂದು ಅಭಿಮಾನ ಇರಬೇಕು. ಮೊದಲ ಅಭಿಮಾನ
ಇದು ಉಳಿಸಿಕೊಳ್ಳಬೇಕಂತ ಒಂದು ಆಸೆ ಇರಬೇಕು. ಆಸೆ ಇದ್ದರೆ ಸಾಕಾಗುವುದಿಲ್ಲ, ಎಲ್ಲರ ಸಹಕಾರ ಕೊಡಬೇಕು. ಮೊಟ್ಟ ಮೊದಲಾಗಿ ಮಕ್ಕಳ ಸಹಕಾರ, ಹೆತ್ತವರ ಸಹಕಾರ, ಪೋಷಕರ ಸಹಕಾರ, ಆಡಳಿತ ಮಂಡಳಿಯ ಸಹಕಾರ, ಮತ್ತು ಊರ ವಿದ್ಯಾಭಿಮಾನಿಗಳ ಸಹಕಾರ, ಮತ್ತು ನಮ್ಮ ತುಳು ಹಿತರಕ್ಷಣಾ ವೇದಿಕೆ ಅಂಥ ಒಂದು ಒಳ್ಳೆಯ ಸಂಸ್ಥೆ, ಸಮಾಜವನ್ನು ಉದ್ಧಾರ ಮಾಡುವಂಥ ಒಂದು ಸಂಸ್ಥೆಯು ಬೆಳೆದು ಬಂದು ನಮಗೂ ಕೂಡ ಅವರ ಬಿಡಬಾರದು. ಯಾವಾಗ ಮುಚ್ಚುತ್ತದೆ ಅಂದ್ರೆ ಇಲ್ಲಿ ಯಾರು ಇಲ್ಲ ಅಂತಾದ್ಮೇಲೆ ದೇವಸ್ಥಾನ ಮುಚ್ಚುವುದು ಸರಿ, ಶಾಲೆ ಮುಚ್ಚುವುದು ಸರಿ. ಇಲ್ಲಿ ಎಲ್ಲ ಆಸುಪಾಸು ಮಕ್ಕಳಿದ್ದಾರೆ, ಶಾಲೆಗೆ ಬರುವ ವಿದ್ಯಾರ್ಥಿಗಳಿದ್ದಾರೆ, ಹೆತ್ತವರಿದ್ದಾರೆ, ಅತ್ಯಂತ ಈ ಸಂಸ್ಥೆ ನಡೆಸ್ಕೊಂಡಂತಹ ಪೂಜನೀಯ ಫಾದರಿದ್ದಾರೆ. ಹಾಗಿರುವಾಗ ನಾವು ಈ ಶಾಲೆಯನ್ನು ಮುಚ್ಚುವುದು ಎಷ್ಟು ಸರಿ? ಶಿಕ್ಷಕರಿಲ್ಲ ಅಂತ ಹೇಳಿ ನಾವು ಫ್ರಾಂಕ್ಲಿನ್ ಅವರು ಹೇಳ್ತಾ ಇದ್ರು, ಟೀಚರ್ ಇಲ್ಲ ಏನು ಮಾಡುದು ಅಂತೇಳಿ. ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೇಮಿಸಿಕೊಂಡಿದ್ದಾರೆ. ಸಂಸ್ಥೆಯನ್ನು ಮುನ್ನಡೆಸುವಂತ ಜವಾಬ್ದಾರಿ ಮೊನ್ನೆ ನಾನು ಫಾದರ್ಗೆ ಹೇಳಿದೆ, ಸರ್ ಶಾಲೆ ಮುಚ್ಚಬಾರ್ದು, ನೀವಿರುವ ತನಕ ಈ ಶಾಲೆ ನಡೆಸ್ಕೊಂಡು ಹೋಗ್ಬೇಕು. ದೇವಾಲಯ ಇದ್ದ ಹಾಗೆ ಶಾಲೆ, ಧರ್ಮಗುರುಗಳು, ನೀವು ಇಷ್ಟು ವರ್ಷ ಈ ಸಂಸ್ಥೆ ನಡೆಸ್ಕೊಂಡು ಬಂದಿದ್ದೀರಿ, ಮುಂದೆ ಸಹ ನೀವು ಇರುವಷ್ಟು ಕಾಲ ಈ ಸಂಸ್ಥೆಯನ್ನು ನಡೆಸಿ